ಏನು ನಮ್ಮ ಸ್ಕ್ಯಾಮ್ ಸೆಲ್ಗೆ ರಿಪೋರ್ಟ್ಸ್ ಬಂದಿದ್ದಾವೆ ಅದರ ಮೇಲೆ ನಾವು ಕ್ರಮ ವಹಿಸಬೇಕಂತ ಹೇಳಿ ಪೊಲೀಸ್ ಕಮಿಷನರ್ ಹಾಗೂ ನಾನು ಒಂದೂವರೆ ವಾರ ಹಿಂದೆ ಒಂದು ಪ್ರೈವೇಟ್ ಮೀಟಿಂಗ್ ಮಾಡಿದ್ದೀವಿ. ಆ ಮೀಟಿಂಗಲ್ಲಿ ಈ ಎರಡು ಏನು ಸಂಸ್ಥೆಗಳಿದ್ದಾವೆ, ಒಂದು ಗ್ರೋ ಧನ್ ಅಂತ ಒಂದು, ಇನ್ನೊಂದು ಸಿಟಿ ಇಂಡೆಕ್ಸ್ ಅಂತ ಒಂದು, ಈ ಎರಡು ಮೇಲೆ ನಮ್ಮ ಕಡೆ ದೂರಿತ್ತು. ಈ ದೂರ ಮೇಲೆ ನಾವು ಆಕ್ಟ್ ಮಾಡಬೇಕಂತ ಹೇಳಿ ನಮ್ಮ ಸಿಸ್ಟಮ್ಸ್ನು ರೆಡಿ ಮಾಡ್ಕೊಂಡಿದ್ದೀವಿ. ನಾವು ಯಾವಾಗ ರೆಡಿ ಆಗಿದ್ದೀವೋ ಆವಾಗ ನಾನು ಆರ್ಡರ್ ಇಶ್ಯೂ ಮಾಡಿದ್ದೀನಿ. ಮರು ದಿವಸ AC ಹೋಗಿ ಉಪವಿಭಾಗಾಧಿಕಾರಿ ಹೋಗಿ ಅಲ್ಲಿ ರೇಡ್ ಮಾಡಿದ್ದಾರೆ. ಅದರಲ್ಲಿ ಗ್ರೋ ಧನ್ದು ಏನಿದೆ ಭಾಳ ಸ್ಟ್ರೇಟ್ ಫಾರ್ವರ್ಡ್ ಇತ್ತು. ಆ ಡಾಕ್ಯುಮೆಂಟ್ಸ್ ಎಲ್ಲ ಅವರು ನಮಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ನಾನು 1 ತಾಸು ಒಳಗಡೆ ಆ ಎಂಟೈರ್ ರಿಪೋರ್ಟ್ನು ಅಪರ ಮುಖ್ಯ ಕಾರ್ಯದರ್ಶಿ ಕಂದಾಯ ಇಲಾಖೆಯವರಿಗೆ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ. ಸಿಟಿ ಇಂಡೆಕ್ಸ್ ಅವರು ಒಂದು ಕಂಪಲ್ಸರಿಲಿ ಕನ್ವರ್ಟಬಲ್ ಡಿಬೆಂಚರ್ ರೂಪದಲ್ಲಿ ಅವರು ಒಂದು ವ್ಯವಸ್ಥೆಯನ್ನು ನಡೆಸ್ತಾ ಇದ್ದಾರೆ. ನಾವು ಟೆಕ್ನಿಕ್ಯಾಲಿಟೀಸ್ನ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ನಾನು AC ಅವರಿಗೆ ಏನು ಹೇಳಿದ್ದೀನಿ ಅಂದರೆ, ಬರೇ ತುರ್ತಾಗಿ ನೀವು ರಿಪೋರ್ಟ್ ಕೊಡೋ ಅವಶ್ಯಕತೆ ಇಲ್ಲ, ನಿಮಗೆಲ್ಲ ಮಾಹಿತಿ ಸಿಕ್ಕಿದೆ. ಈಗ ಕಂಪನೀಸ್ ಆ್ಯಕ್ಟಲ್ಲಿ ರಿಜಿಸ್ಟ್ರಾರ್ ಆಫ್ ಕಂಪನೀಸಲ್ಲಿ ROCನಲ್ಲಿ ಅವರ ರಿಜಿಸ್ಟ್ರೇಷನ್ ಆಗಿದೆಯಾ, ಇದೇನು ಡಿಬೆಂಚರ್ ಕೊಟ್ಟಿದ್ದಾರೆ ಇದರದ್ದು ಡಾಕ್ಯುಮೆಂಟೇಶನ್ ಅಲ್ಲಿ ಇದೆಯಾ, ಬರೀ ಪೇಪರಲ್ಲಿ ಡಿಬೆಂಚರ್ ಅಂತ ಬರ್ತಿದ್ದಾರಾ, ಪ್ರತಿ ಒಂದು ಡಾಕ್ಯುಮೆಂಟ್ ಮೇಲೆ ಅವ್ರದ್ದು ಸಿನ್ ನಂಬರ್ ಇದೆಯಾ ಇಲ್ಲ, ಕಾರ್ಪೊರೇಟ್ ಐಡೆಂಟಿಟಿ ನಂಬರ್ ಇದೆಯಾ ಇಲ್ಲ, ಎಲ್ಲ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ ಇಲ್ಲ, ಬರೀ ಸೆಬಿ ಹಾಗೂ RBI ಗೈಡ್ಲೈನ್ಸೇ ಅಲ್ಲ, ಎಲ್ಲ ರೂಲ್ಸ್ ಅವರು ಫಾಲೋ ಮಾಡಿ ನಿಯಮಾನುಸಾರ ಅವರು ಆ ದುಡ್ಡನ್ನು ಕಲೆಕ್ಟ್ ಮಾಡಿ ಡಿಬೆಂಚರ್ ಏನೋ ಅಲ್ಲ ಅಂತ ನಾನು ವೆರಿಫೈ ಮಾಡಲಿಕ್ಕೆ ಅವರಿಗೆ ಹೇಳಿದ್ದೀನಿ. ಸ್ಯಾಟರ್ಡೇ ಒಳಗಡೆ ಅವರ ರಿಪೋರ್ಟ್ನು ಫೈನಲ್ ಮಾಡಿ ಕೊಡ್ತಾರೆ. ಈಗ ನನ್ನ ಕಡೆ ಇರುವಂಥ ಕಂಪನಿಗಳಲ್ಲಿ ಮೇಜರ್ ಕಂಪನೀಸ್ನು ನಾವು ಸದ್ಯಕ್ಕೆ ಮೇಜರ್, ಎಸ್ಪೆಷಲಿ ಸಿಟಿನಲ್ಲಿ ಇದು ಏನು ವಿಪರೀತವಾಗಿ ಈ ಇಶ್ಯೂ ಹೊಡ್ತಾ ಇತ್ತು, ಅದಕ್ಕೆ ನನ್ನ ಪ್ರಕಾರ ಸಿಟಿನಲ್ಲಿರುವಂಥ ಮೇಜರ್ ಕಂಪನೀಸ್ ಈ 4 ಕಂಪನೀಸ್ ಇದ್ದಾವೆ, ಅದನ್ನು ನಾವು ಮುಕ್ತಾಯ ಮಾಡಿದ್ದೀವಿ. ಅದಾದ ನಂತರ ಈಗ ರೂರಲ್ ಏರಿಯಾಸ್ದಲ್ಲಿ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ರೂರಲ್ ಏರಿಯಾನಲ್ಲಿನೂ ಇದ್ದಾವೆ ಆ ಕಂಪನೀಸ್. ನನ್ನ ಕಡೆ ಒಂದು ಲಿಸ್ಟ್ ಇದೆ, ನಾನು ಬಹಿರಂಗ ಮಾಡಲ್ಲ, ಬಟ್ ಅವರ ಮೇಲೆ ನಾವು ಹಂತವಾಗಿ ಕ್ರಮ ವಹಿಸ್ತೀವಿ. ತಮ್ಮ ಮುಖಾಂತರ ಎಲ್ಲ ತಾಲೂಕುಗಳಲ್ಲಿ ಇದೆ ನನ್ನ ಕಡೆ ಲಿಸ್ಟ್. ನಮ್ಮ ಕಡೆ ಇರುವಂಥ 15 ತಾಲೂಕುಗಳ ಪೈಕಿ 7 ತಾಲೂಕುಗಳಲ್ಲಿ ಈ ಥರ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿ ನನ್ನ ಕಡೆ ಮಾಹಿತಿ ಇದೆ. ಅವರ ಮೇಲೇನು ನಾನು ನಿಮಗೆ ಭರವಸೆ ನೀಡ್ತಾ ಇದ್ದೀನಿ, ಅವರ ಮೇಲೇನು ನಾವು ಕ್ರಮ ವಹಿಸ್ತೀವಿ. ಸರ್, ಈಗ ಸಿಟಿ ಇಂಡೆಕ್ಸ್ ಅಲ್ಲಿ 3% ಕೊಡ್ತಾ ಇರುವಂತದ್ದನ್ನ ಅಲ್ಲಿ ದುಡ್ಡಿಟ್ಟವರೇ ಎಕ್ಸ್ಪೋಸ್ ಮಾಡಿರುವಂತದ್ದು, ಸೊ ಆದ್ರೂ ಕೂಡ ಯಾಕೆ ಇನ್ ಕೇಸ್ ಅವರಿಂದ ಒಳಗೆ ರಿಜಿಸ್ಟರ್ ಆಗಿಬಿಟ್ರೆ ಅವ್ರು ಏನ್ ಬೇಕಾದ್ ಮಾಡಬಹುದಾ? ಇಲ್ಲ, ನನ್ನ ಪ್ರಕಾರ ಹಂಗಲ್ಲ. ನಾವು ಒಂದು ಕೇಸ್ ಬಿಲ್ಡ್ ಮಾಡುವಾಗ ಬಹಳ ಟೈಟ್ ಕೇಸ್ ಬಿಲ್ಡ್ ಮಾಡಬೇಕು, ಇಲ್ಲ ಅಂದ್ರೆ ಬರೇ ಕಾಟಾಚಾರಕ್ಕೆ ಮಾಡಿದೀವಂತ ಹೇಳಿ ಅನಿಸುತ್ತೆ. ಈ ಒಂದು ಕೇಸ್, ಸಿಟಿ ಇಂಡೆಕ್ಸ್ ಕೇಸಲ್ಲಿ ನಾವು ಬಹಳ ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ತಾ ಇದ್ದೀವಿ. 2 ಜನ ಕಂಪನಿ ಸೆಕ್ರೆಟರೀಸ್, ಒಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ ಹಾಗೂ ಯಾರು ROC ರಿಜಿಸ್ಟ್ರಾರ್ ಆಫ್ ಕಂಪನೀಸಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅವ್ರ ಜೊತೆ ನಾವು ಮಾತುಕತೆ ನಡೆಸ್ತಾ ಇದ್ದೀವಿ. ನಾನು ತಮಗೆ ಭರವಸೆ ನೀಡ್ತಾ ಇದ್ದೀನಿ, ಇವತ್ತು ಫ್ರೈಡೇ, ನಾಳೆ ಸ್ಯಾಟರ್ಡೆ, ಮಂಡೇ ಒಳಗಡೆ ನನ್ನ ರಿಪೋರ್ಟ್ ಗೌರ್ಮೆಂಟ್ಗೆ ನಾನು ಮುಟ್ಟಿಸ್ಬಿಡ್ತೀನಿ. AC ಅವರ ರಿಪೋರ್ಟ್ ಬಂದ ನಂತರ ನಾನು ಅದರ ಮೇಲೆ ಕಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ಗ್ರೋದಂದು ನನಗೆ AC ಅವರ ರಿಪೋರ್ಟ್ ಬಂದಿದೆ, ಸಿಟಿ ಇಂಡೆಕ್ಸ್ ಇನ್ನೂ ಬಂದಿಲ್ಲ. ಅವರ ಕಡೆ ರಿಪೋರ್ಟ್ ರೆಡಿ ಇದೆ. ನಾನೇ ಒಂದು 3-4 ಪ್ರಶ್ನೆ ಇನ್ನೂ ನ್ಯೂನತೆಗಳು ಚೆಕ್ ಮಾಡಬೇಕಂತ ಹೇಳಿದ್ದೀನಿ. ಅದನ್ನು ಅವ್ರು ಕ್ರಾಸ್ ವೆರಿಫೈ ಮಾಡ್ಕೊಳ್ತಾ ಇದ್ದಾರೆ. ಬಹಳ ಶೀಘ್ರದಲ್ಲಿ ನಾನು ತಮಗೆ ಪೂರ್ತಿ ರೂಪದ ತಿಳುವಳಿಕೆಯನ್ನು ಕೊಡ್ತೀನಿ. ಮಳೆನೇ ಇಲ್ಲ.